ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಮಗನ 2.5 ತಿಂಗಳದ್ದು ವ್ಯಾಕ್ಸಿನೇಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. 2-3 ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಫೀವರ್, ಕೋಲ್ಡ್ ಮತ್ತು ಕಾಫ್ ಆಗಿತ್ತು. ಹಾಗಾಗಿ ತುಂಬ ಅಳ್ತಾ ಇದ್ದ, ಹಂಗಾಗಿ ಅವ್ನು ನೋಡ್ಕೊಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ತಾಳಿಪಟ್ಟು. ನಮ್ಮ ದಾವಣಗೆರೆ ಸೈಡು ಅಂದರೆ ಎಲ್ಲ ಸೈಡು ಮಾಡ್ತಾರೆ, ಬಟ್ ನಮ್ಮ ದಾವಣಗೆರೆ ಸೈಡಲ್ಲಿ ಇದನ್ನು ತಾಳಿಪಟ್ಟು ಅಂತಲೇ ಕರೀತಾರೆ. ಇಲ್ಲಾಂದರೆ ಕೆಲವೊಬ್ಬರು ಮಸಾಲ ರೊಟ್ಟಿ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಟಿಫನ್ನಿಗಾದರೂ ಸರಿ, ಮಧ್ಯಾಹ್ನ ಲಂಚಿಗಾದರೂ ಸರಿ, ನೈಟ್ ಡಿನ್ನರ್ಗಾದರೂ ಲೈಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದು ಮಾಡೋ ವಿಧಾನನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ತುಪ್ಪದ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಹಾಕ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್. ಇವಾಗ ಹೊರಟ್ವಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರೋಣ ಅಂತ. ನಮ್ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಅಂಗನವಾಡಿ. ನಾವು ಅಂಗನವಾಡಿಯಿಂದ ಹಾಕ್ಸ್ಕೊತಾ ಇರೋದು, ಯಾಕಂದರೆ ಗೌರ್ಮೆಂಟ್ ಫೆಸಿಲಿಟಿ ಪಡೆಯೋಣ ಅಂತ. ಯಾವುದೇ ಆದ್ರೂ ಇಂಜೆಕ್ಷನ್ ಅಂದರೆ ಪೇಯ್ನ್ ಇದ್ದೇ ಇರುತ್ತೆ. ಪೇಯ್ನ್ಲೆಸ್ ಅಂತ ಯಾವುದೂ ಇರೋದೇ ಇಲ್ಲ. ಬಟ್ ಪ್ರೈವೇಟಲ್ಲಿ ಪೇಯ್ನ್ಲೆಸ್ ಅಂತ ಹೇಳ್ತಾರೆ, ಬಟ್ ಪೇಯ್ನ್ ಇದ್ದೇ ಇರುತ್ತೆ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ವಿ, ತುಂಬ ನಳಿಲ್ಲ. ಓಕೆ, ಕಂಟ್ರೋಲ್ ಮಾಡೋಷ್ಟು ಸಮಾಧಾನವಾಗಿದ್ದಾನೆ. ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.